ನಗರದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕನ್ನಡ ಹಬ್ಬ ಕಾರ್ಯಕ್ರಮದ ವಿಚಾರವಾಗಿ ಜಿಲ್ಲಾಡಳಿತದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸಿವೆ. ಸಂಘಟನೆಗಳನ್ನು ವಿಶ್ವಾಸಕ್ಕೆ ಪಡೆಯದೆ ಕಾರ್ಯಕ್ರಮ ಆಯೋಜನೆಗೆ ಮುಂದಾದ ಜಿಲ್ಲಾಡಳಿತದ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಕೊನೆಗೂ ಮಣಿದ ಜಿಲ್ಲಾಡಳಿತ ತುರ್ತಾಗಿ ಮಾಧ್ಯಮ ಮಿತ್ರರನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಕನ್ನಡ ಹಬ್ಬ ನಾಡು ನುಡಿಯ ಸಂಭ್ರಮ ಎಂದು ಹೇಳಿ ಮಾಹಿತಿ ಗೊಂದಲವನ್ನು ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಬೇಡಿಕೆಗೆ ಸ್ಪಂದಿಸಿದ ಅಧಿಕಾರಿಗಳು ಸಂಘಟನೆಗಳೊಂದಿಗೆ ಜಂಟಿ ಸಭೆ ನಡೆಸಲು ನಿರ್ಧಾರ ಕೈಗೊಂಡಿದ್ದಾರೆ. ಇಂದೇ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳ ಸಭೆ ಕರೆದು ಅವರ ಸಲಹೆ ಪಡೆದು ಹಬ್ಬದ ಮುಂದಿನ ರೂಪುರೇಷೆ ಸಿದ್ಧಪಡಿಸುವುದಾಗಿ ಜಿಲ್ಲಾಡಳಿತ ತಿಳಿಸಿದೆ. 31 ಅಕ್ಟೋಬರ್ 2025ರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ಗಡಿ ಅಭಿವೃದ್ಧಿ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು HK ಪಾಟೀಲ್ ರವರ ಡಿಪಾರ್ಟ್ಮೆಂಟ್ ಮುಖಾಂತರ ನಮಗೆ 50 ಲಕ್ಷ ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಎಕ್ಸಿಬಿಷನ್ ಅಲ್ಲಿ ಒಂದು 3 ಲಕ್ಷ ನಾವು ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ನಮ್ಮ ಘನ ರಾಜ್ಯದ ವಿಭಿನ್ನತೆಯನ್ನು ನಾವು ತೋರಿಸ್ಕೊಳ್ಳಿಕ್ಕೆ 3 ಲಕ್ಷವನ್ನು ಮೀಸಲಿಟ್ಟು ಮಿಕ್ಕಿದ್ದು 47 ಲಕ್ಷ ನಾವು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಉಪಯೋಗ ಮಾಡಬೇಕಂತ ಹೇಳಿ ನಾವು ಮೊದಲನೇ ಹಂತದಲ್ಲಿ ನಿರ್ಧಾರ ಮಾಡಿದ್ದೀವಿ. ಆವಾಗ ಹಿಂದಿನ ಕಮಿಷನರ್ ಶುಭಾರ್ ಅವರಿದ್ರು, ನಾನು ಪೊಲೀಸ್ ಆಯುಕ್ತರು ಹಾಗೂ ಆಗಿನ ಕಾರ್ಪೊರೇಷನ್ ಕಮಿಷನರ್ ಶುಭಾರ್ ಅವರು ನಾವು ಅದೇ ನವೆಂಬರ್ ತಿಂಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಪೊಲೀಸ್ ಆಯುಕ್ತರ ಕಚೇರಿಗೆ ಕರೆದು ಮಾಧ್ಯಮದ ಎದುರುಗಡೆ ಎಲ್ಲರ ಜೊತೆ ಆವಾಗ ಚರ್ಚೆ ಮಾಡಿದ್ದೀವಿ. ಆವಾಗ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರು ನಮಗೆ ಏನು ಬೇಡ್ಕೊಂಡಿದ್ದಾರೆ ಅಂದರೆ, ಇದರಲ್ಲಿ ಭಾಗಶಃ ದುಡ್ಡನ್ನು ತಾವು ರಾಜ್ಯೋತ್ಸವಕ್ಕೆ ಉಪಯೋಗ ಮಾಡಿ, ಇಲ್ಲಿ ಮಠ ನಮ್ಮ ರಾಜ್ಯೋತ್ಸವದಲ್ಲಿ ಬೆಳಗಾವಿ ನಗರದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ, ಬಟ್ ಆದರೆ ಹೊರ ಜಿಲ್ಲೆಗಳಿಂದ ಬರೋವರಿಗೆ ಊಟದ ವ್ಯವಸ್ಥೆ ನಾವು ಇಲ್ಲಿ ಮಠ ಮಾಡಲಿಲ್ಲ ಅಂತ ಹೇಳುವಾಗ ಇದರಿಂದ ಸರಿಸುಮಾರು ಒಂದು 8 ಲಕ್ಷ ನಾವು ಒಂದು 5-10 ಸಾವಿರ ಜನರಿಗೆ ಒನ್ ಟೈಮ್ ಊಟ ಕೊಡಲಿಕ್ಕೆ ಈ ದುಡ್ಡಿಂದ ನಾವು ಮೀಸಲಿಟ್ಟಿದ್ವಿ. ಇದನ್ನು ಹೊರತುಪಡಿಸಿ ಮಿಕ್ಕಿದ್ದ 39 ಲಕ್ಷ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು, ಚಳಿಗಾಲದ ಅಧಿವೇಶನ ಇದ್ದಾಗ ಬೇಡ, ಸ್ವಲ್ಪ ಜನವರಿ ಫೆಬ್ರವರಿಯಲ್ಲಿ ಮಾಡಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರೇ ನಮಗೆ ಆವಾಗ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ, ಜಿಲ್ಲಾಧಿಕಾರಿಯಾಗಿ ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಪೂರ್ತಿ ಜವಾಬ್ದಾರಿಯನ್ನು ಆದೇಶದ ಮುಖಾಂತರ ಕೊಟ್ಟಿದ್ದೇನೆ. ಆವಾಗ ಶುಭಾರ್ ಅವರಿದ್ರು, 2 ರೌಂಡ್ ಮೀಟಿಂಗ್ ಅವರು ಮಾಡಿದ್ರು. ಆಮೇಲೆ ಕಾರ್ತಿಕ್ ರವರು ಬಂದ್ರು, ಅವರು ಐ ಥಿಂಕ್ ಬಹುಶಃ 4 ಸತಿ ಅವರು ಎಲ್ಲ ಕನ್ನಡ ಪರ ಸಂಘಟನೆಗಳ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ಅವರೆಲ್ಲರ ಜೊತೆ ಅವರು ಮೀಟಿಂಗು ಮಾಡಿದ್ದಾರೆ. ಇದರಲ್ಲಿ ಭಿನ್ನಾಭಿಪ್ರಾಯ ಬಂದಿರೋದು ಬರೇ ಒಂದೇ ವಿಚಾರದಲ್ಲಿ, 1 ದಿವಸದ ಕಾರ್ಯಕ್ರಮ ಮಾಡಬೇಕಾ 3 ಅಥವಾ 5 ದಿವಸದ ಕಾರ್ಯಕ್ರಮ ಮಾಡಬೇಕಾ ಅನ್ನೋದು ಭಿನ್ನಾಭಿಪ್ರಾಯ ಬಂತು. ಇದು ತಾವು ಎಲ್ಲರನ್ನು ಮಾತಾಡ್ಕೊಂಡು ಮಾಡಿದಿರಲ್ಲ? ಎಲ್ಲರಿಗೂ ಮಾತಾಡಿಲ್ಲ ಸರ್. ನಾನು ಹಿಂದಿನ ವಾರ ಮೇನ್ 10-15 ಡೇಸ್ ಅಲ್ಲಿ ನಾನು ಆಕ್ಚುಲಿ ಟ್ರೈನಿಂಗ್ಗೆ ಹೋಗಿದ್ದೆ. ಕಾರ್ಪೊರೇಷನ್ ಕಮಿಷನರ್ ಇಂದ ಆಗ್ಲಿಲ್ಲ ಅಂದ್ರೇನು ಮೂಲ ಜವಾಬ್ದಾರಿ ನಂದಾಗುತ್ತೆ ಜಿಲ್ಲಾಧಿಕಾರಿಯಾಗಿ. ಸೊ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರನ್ನು ನಾನು ಕರ್ಸ್ಕೊಂಡು ಮಾತಾಡ್ತೀನಿ. ಎಲ್ಲರೂ ನನ್ನ ಮಾತು ಕೇಳ್ತಾರೆ. ವಿಜಯ ಪ್ರಕಾಶ್ ಅವರು ಕರೆದಿರೋದು ಒಳ್ಳೆ ವಿಚಾರ. ನಾಳೆ ಕಾರ್ಯಕ್ರಮ ಇದೆ, ಇವತ್ತಿನವರೆಗೂ ಯಾರಿಗೂ ಮಾಹಿತಿ ಇಲ್ಲ ಅಂದ್ರೆ ಉದ್ದೇಶ ಏನು? ಜನರನ್ನು ಸೇರಿಸಬೇಕು ಅನ್ನೋದು ಅಥವಾ ಕಾರ್ಯಕ್ರಮ ಫ್ಲಾಪ್ ಮಾಡಬೇಕು ಅನ್ನೋದು ಸರ್? ಇದು ಆಕ್ಚುಲಿ
ದುಡ್ಡು ವೆಚ್ಚ. ಯು ಆರ್ ರೈಟ್, ನಾನು ಒಪ್ಕೊಳ್ತೀನಿ.